ಶೀಟರ್ ಬಿಕ್ಲು ಶಿವನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎಫ್ಐ ಭೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಭೈರತಿ ಬಸವರಾಜ್ ಜಗ್ಗನಿಗೂ ಭೈರತಿಗೂ ಇರೋ ಲಿಂಕ್ ಬಗ್ಗೆ ಇವತ್ತು ವಿಚಾರಣೆ ನಡೆಸಲಿಕ್ಕಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಯಾರು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಈಗಾಗಲೇ 8 ಜನರು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಪೊಲೀಸ್ನವರು ಅವರಾಗಿದ್ದವರು ಏನು ಅವರನ್ನ ಹೋಗಿ ಹಿಡಿದಿದ್ದಲ್ಲ. 8 ಜನರು ಕೂಡ ತಾವೇ ಈ ಒಂದು ಹತ್ಯೆಯನ್ನ ಮಾಡಿದ್ದು, ಈ ಮರ್ಡರ್ ಮಾಡಿದ್ದಂತ ಹೇಳಿ ಶರಣಾಗಿದ್ದಾರೆ. 8 ಜನರ ತನಿಖೆಗಳು ಈಗಾಗಲೇ ಆಗ್ತಾ ಇದೆ. ಅವರು ಬಾಯಿ ಬಿಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರಿಗೂ ಜಗ್ಗನಿಗೂ ಇರುವಂತಹ ಲಿಂಕ್ ಏನು, ಇಬ್ಬರ ನಡುವೆ ಯಾವ ರೀತಿಯಾಗಿ ಒಡನಾಟ ಇತ್ತು, ಏನೆಲ್ಲ ಮಾಡ್ತಾ ಇದ್ರು, ಕಳೆದ 10 ವರ್ಷಗಳಿಂದಲೂ ಕೂಡ ಜಗ್ಗ ಮತ್ತೆ ಭೈರತಿ ಬಸವರಾಜ್ ಅವರಿಗೂ ಯಾವ ರೀತಿಯಾಗಿ ಲಿಂಕ್ ಇತ್ತು, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸುತ್ತಿನ ರೌಂಡ್ ಆಗಿದೆ. ಅಂದರೆ ಒಂದು ಸುತ್ತಿನ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತು ಎರಡನೇ ದಿನ. ಇವತ್ತು ಕೂಡ ತನಿಖೆಯನ್ನು ಎದುರಿಸಬೇಕಾಗತ್ತೆ. ಪೊಲೀಸ್ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ಈ ಹಿಂದೆ ಜುಲೈ 19ರಂದು ನಡೆದಂತಹ ವಿಚಾರಣೆಯಲ್ಲಿ ಭೈರತಿ ಬಸವರಾಜ್ 3 ಗಂಟೆಗಳ ಕಾಲ ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗಿದ್ರು. ಆದರೆ ಆ ಸಂದರ್ಭದಲ್ಲಿ ಶಾಸಕರು ಅಸ್ಪಷ್ಟ ಮಾಹಿತಿಯನ್ನ ನೀಡಿದ್ರು ಅಂತ ಹೇಳಿ ತನಿಖಾಧಿಕಾರಿಗಳು ಕೂಡ ತಿಳಿಸಿದ್ರು. ಈಗ ತಾಂತ್ರಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಇವತ್ತು ವಿಚಾರಣೆಯಲ್ಲಿ ಹೆಚ್ಚಿನ ಸ್ಪಷ್ಟತೆಯನ್ನ ಕೂಡ ಕೇಳಲಾಗತ್ತೆ. ಪೊಲೀಸರು ಕೆಲವು ದಾಖಲೆಗಳನ್ನ ಸಲ್ಲಿಸುವಂತೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಮತ್ತೆ ಈ ಒಂದಷ್ಟು ದಾಖಲೆಗಳು ಏನಿದೆಯವಲ್ಲ, ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಅಂತ ಕೂಡ ಕೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಭಾರತೀನಗರ ಠಾಣೆಯಲ್ಲಿ ನಡೀತಾ ಇರುವಂತಹ ಈ ತನಿಖೆಯಲ್ಲಿ ಜಗ್ಗನ ಜೊತೆಗಿನ ಸಂಪರ್ಕವನ್ನ ಆಳವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತೆ ಕಿತ್ತಗನೂರಿನ ಆಸ್ತಿ ವಿವಾದದಲ್ಲಿ ಏನು ಮಾಜಿ ಸಚಿವರ ಸಹಾಯಕರ ಸಂಬಂಧವಿರುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಅರುಣ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಈಗಾಗಲೇ ಪೊಲೀಸ್ನವರು ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅರುಣ್ ಅನ್ನುವಂತಹ ವ್ಯಕ್ತಿಯ ತನಿಖೆ ಕೂಡ ಆಗಿದೆ. ಅವ್ರಿಗೂ ಮತ್ತೆ ಭೈರತಿ ಬಸವರಾಜ್ ಅವ್ರಿಗೂ ಕೂಡ ರಿಲೇಶನ್ಶಿಪ್ ಇದೆ, ಸಂಬಂಧಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ತನಿಖೆಯಲ್ಲಿ. ಸೊ ಹಾಗಾಗಿ ಏನೆಲ್ಲ ಈ ಸಂಬಂಧಗಳು ಯಾವ ರೀತಿಯಾಗಿದೆ ಅನ್ನೋದರ ಕುರಿತು ತನಿಖೆಯನ್ನು ನಡೆಸಲಾಗ್ತಾ ಇದೆ.